ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಕಿಚನಲ್ಲಿ ಅವರೆಕಾಳು ಬಾತ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು ಗ್ಲಾಸ್ ರೈಸ್ನ ತೊಳೆದ್ಬಿಟ್ಟು 2 ಗ್ಲಾಸ್ ನೀರಾಗಿ ನೆನೆ ಹಾಕೊಂಡಿದ್ದೀನಿ. ಅವರೆಕಾಳು ಒಂದು ಬಟ್ಟಲ್ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೀನ್ ಆಗಿರೋ ಅವರೆಕಾಳನ್ನೇ ಇದ್ರೆ ಚೆನ್ನಾಗಿರುತ್ತೆ. ಒಂದೇ ಸಮ ಇದೆ ನೋಡಿ, ತುಂಬ ಫ್ರೆಶ್ ಆಗಿದೆ. ಅವರೆಕಾಳು ತೊಗೊಂಡಿದ್ದೀನಿ. 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ದೊಡ್ಡದಾಗಿರೋದು ಒಂದು ಆಲೂಗೆಡ್ಡೆನ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ನು 1.5 ಅಷ್ಟು ಆನಿಯನ್ ತೊಗೊಂಡಿದ್ದೀನಿ. ಅರ್ಧ ಆನಿಯನ್ನು ರುಬ್ಬಕ್ಕೆ ಹಾಕೊತೀನಿ. ಮತ್ತು ಒಂದು ಗ್ರೀನ್ ಚಿಲ್ಲಿಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಆ ಗ್ರೀನ್ ಚಿಲ್ಲಿಸು ಮತ್ತು ಆ ಈರುಳ್ಳಿ ಇಟ್ಟಿದ್ದೀನಲ್ಲ ಪಕ್ಕ, ಅಷ್ಟನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ನೀವು ಪೇಸ್ಟ್ ಮಾಡಿದ್ರೆ ಹಾಗೆ ಕಟ್ ಮಾಡಾಕ್ದಾಗ ನಿಮಗೆ ತುಂಬ ರೆಡ್ ಆಗಿ ಬರುತ್ತೆ ಅವರೆಕಾಳು ಬಾತು. ಇವಾಗ ಸ್ವಲ್ಪ ಗ್ರೀನ್ ಆಗಿ ಬರುತ್ತೆ ನೀವು ಪೇಸ್ಟ್ ಮಾಡಿದ್ರೆ. ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಗರಂ ಮಸಾಲ, ಹೋಲ್ ಗರಂ ಮಸಾಲ ಇಷ್ಟು ಬೇಕು ಅವರೆಕಾಳು ಬಾತ್ ಮಾಡೋಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ ಬಾತು. ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ. ಇಷ್ಟು ಐಟಮ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾಯ್ತು. ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ, ಒಂದು ಗ್ರೀನ್ ಚಿಲ್ಲೀಸು ಸೇರಿಸಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಅದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ರೈಸ್ ಐಟಮ್ ಎಲ್ಲ ಮಾಡುವಾಗ ಅಲ್ಯೂಮಿನಿಯಂ ಕುಕ್ಕರ್ ಮಾಡಿದ್ರೆ ರೈಸ್ ಚೆನ್ನಾಗಿ ಬರುತ್ತೆ. ಸ್ಟೀಲ್ ಕುಕ್ಕರ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ರೈಸ್, ಆ ಥರ ಉದುದ್ರಾಗಿ ಬರಲ್ಲ. ಅದರಿಂದ ನಾನು ರೈಸ್ ಮಾಡುವಾಗೆಲ್ಲ ನಾನು ಈ ಥರ ಕುಕ್ಕರ್ನ ಯೂಸ್ ಮಾಡೋದು. ಹೋಲ್ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಅನಾನಸು ಮತ್ತು ಬಿರಿಯಾನಿ ಎಲೆ. ನಾನು 1.5 ಅಷ್ಟು ಈರುಳ್ಳಿನ ಕಟ್ ಮಾಡಿ ಇವಾಗ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸೀಸನ್ ಅಲ್ವಾ, ಇನ್ನೇನು ಸೀಸನ್ ಮುಗಿತಾ ಬಂದಿದೆ ಅವರೆಕಾಳ್ದು. ಅಷ್ಟರಲ್ಲಿ 1-2 ಸಾರಿ ಮಾಡಿ ನೋಡಿಬಿಡಿ. ಆಲ್ರೆಡಿ ಮಾಡೋರು ಮಾಡಿರ್ತೀರ, ಮಾಡದೇ ಇರೋರಿಗೆ ನಾನು ತೋರಿಸ್ತಾ ಇದ್ದೀನಿ. ಟೇಸ್ಟಿಯಾಗಿರುತ್ತೆ. ಆಯಾ ಸೀಸನಲ್ಲಿ ಆಯಾ ಇದು ಮಾಡಿದ್ರೆ ಚೆನ್ನಾಗಿರೋದು. ಈ ಸೀಸನ್ ಮುಗಿದ್ಮೇಲೆ ಅವರೆಕಾಳು ತಿರ್ಗಾ ಬರೋಲ್ಲ. ಸಿಗುತ್ತೆ, ತೋಟದ್ದು ಕಾಯಿಗಳು ಸಿಗುತ್ತೆ, ಅದಷ್ಟು ಟೇಸ್ಟಿ ಆಗಿರಲ್ಲ. ನೋಡಿ, ಇವಾಗ ಇದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಟೊಮೊಟೊ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಟೊಮೆಟೊ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಯಾವಾಗಲೂ ಈ ಥರ ಪೇಸ್ಟ್ ಮಾಡಿ ಸೇರಿಸೋದು. ಈಗ ಅವರೆಕಾಳನ್ನ ಆಯಿಲಲ್ಲಿ ಸೇರಿಸ್ಕೊಂಡು ನೋಡಿ, ಎಲ್ಲ ಒಂದೇ ಕಲರಲ್ಲಿದೆ. ತುಂಬ ಫ್ರೆಶ್ ಆಗಿದೆ. ಫ್ರೆಶ್ ಆಗಿದ್ದಾಗ ನಿಮ್ಗೆ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಒಂದು 50 to 60 ml ಆಯಿಲ್ ಹಾಕೊಂಡಿದ್ದೀನಿ. 1 ಗ್ಲಾಸ್ ಲೆಕ್ಕ. 1 kg ಮಾಡುವಾಗ ನಾವು ಹೆಂಗೆ 200 ml ಆಯಿಲ್ ಹಾಕೊತೀವಿ, ಇದು 1 ಗ್ಲಾಸ್ ಮಾಡುವಾಗ 50 ಇಂದ 60 ml ಸೇರಿಸ್ಕೋಬೇಕು. ಹಾಗೆ ಕಾಳನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಆಲೂಗೆಡ್ಡೆ ಕೂಡ ಸೇರಿಸ್ಕೊತೀನಿ. ಬದನೆಕಾಯಿ ಹಾಕಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಒಂದು ವೈಟ್ ಬದನೆಕಾಯಿ ಬರುತ್ತೆ ನೋಡಿ, ಲೆಂತಾಗಿ ಹಾಕಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಅವರೆಕಾಳು ವಾಂಗಿಬಾತ್ ಥರ ಇರುತ್ತೆ ನೋಡಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು, ಸಾಲ್ಟ್ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಹಾಗೆ ವೆಯ್ಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನೂ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡೋಣ. ನೋಡಿ, ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅವರೆಕಾಳು ಬಾತು. ಅರ್ಜೆಂಟಾಗಿ ಮಾರ್ನಿಂಗ್ ಟಿಫನ್ಗೆ, ಲಂಚ್ ಬಾಕ್ಸ್ಗೆ ಮಾಡಿಬಿಡ್ಬೋದು. ಇವಾಗೆಲ್ಲ ಅವರೆಕಾಳನ್ನ ಅವರು ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದೆ. ಪುದೀನ, ಕೊತ್ತಂಬರಿ ಸೊಪ್ಪು, ಅರ್ಧ ಈರುಳ್ಳಿ, 1 ಚಿಲ್ಲೀಸು ಮತ್ತು ಟೊಮೆಟೊ. ಈ ಥರ ಮಾಡಿದಾಗ ನಿಮಗೆ ಗ್ರೀನ್ ಕಲರ್ ಬರುತ್ತೆ. ನೀವು ರುಬ್ಬಿದ್ದೀರ ಕಟ್ ಮಾಡಿ ಸೇರಿಸ್ಕೊಂಡಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀವ, ರೆಡ್ ಆಗಿರುತ್ತೆ ನೋಡಿ. ಇವಾಗ ಇದಕ್ಕೆ ಇದನ್ನ ಸೇರಿಸ್ಕೊತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಎಲ್ಲ ಮಸಾಲೆ ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಕೋಬೇಕು. ನಾನು 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕಿ ತೊಳೆದ್ಬಿಟ್ಟು 2 ಗ್ಲಾಸ್ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಕಾಳಾಗೆ ಆಯಿಲಲ್ಲಿ ಬೇಯಲಿ. 1-2 ಸ್ಪೂನು ಕರ್ಡ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೇಸ್ಟ್ ಕೊಡುತ್ತೆ ಬಾತ್ಗೆಲ್ಲ. ಬಂದು ನಾವು ಬಿರಿಯಾನಿಗೆಲ್ಲ ಯಾವ ಥರ ಸೇರಿಸ್ತೀವಿ ಅದೇ ಥರನೇ ಬಾತ್ ಕೂಡ 1-2 ಸ್ಪೂನು ಕರ್ಡ್ ಸೇರಿಸಿದ್ರೆ ಟೇಸ್ಟ್ ಕೊಡುತ್ತೆ. ಆಯಿಲ್ ಎಲ್ಲ ಬಿಟ್ಕೊಳ್ತಾ ಬರಬೇಕು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಎಲ್ಲ ಆಗ್ತಾ ಮಿಕ್ಸ್ ಮಾಡ್ತಾ 2 ನಿಮಿಷ ಗ್ಯಾಪ್ ಕೊಡೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಅವರೆಕಾಳು ಆಲ್ರೆಡಿ ಇವಾಗ ಒಂದು 50% ಬೆಂದಿದೆ. ಇವಾಗ ನೀರನ್ನ ಇದರಲ್ಲಿ ಫಿಲ್ಟರ್ ಮಾಡ್ತೀನಿ. ಬಾಯ್ಲ್ ಆಗಬೇಕಲ್ವಾ, ರೈಸನ್ನ ಸಪ್ರೇಟ್ ಮಾಡಿಬಿಟ್ಟು ನೀರನ್ನ ಅದರಲ್ಲೇ ಸೇರಿಸ್ಬಿಡ್ತೀನಿ. ನಾನು ಈ ಥರನೇ ಮೆಜರ್ಮೆಂಟಲ್ಲೇ ಮಾಡೋದು. ಅಳತೆ ಲೆಕ್ಕದಲ್ಲಿ ಸೇರಿಸ್ಕೊಳ್ಳೋದು. ಸುಮ್ಮನೆ ಒಂದು ಅಂದಾಜಲ್ಲಿ ಸೇರಿಸಲ್ಲ. ಮಾಡ್ತೀವಿ ನೀಟಾಗೆ ಮಾಡೋಣ ಅಂತ.
ಒಂದ್ಸರಿ ಜಾಸ್ತಿ ಆಗ್ಬೋದು, ಒಂದ್ಸರಿ ಕಮ್ಮಿ ಆಗ್ಬೋದು. ಅದರಿಂದ ರೈಸ್ ತೊಳೆದು ನೆನೆ ಹಾಕುವಾಗ್ಲೇ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಇಟ್ಬಿಡ್ತೀನಿ. ಇವಾಗ ನೋಡಿ ಮಿಕ್ಸಿಂಗ್ ಕೊಟ್ಬಿಟ್ಟು ವೆಯ್ಟ್ ಮಾಡೋಣ. ಇವಾಗ ಕುದಿ ಬರಬೇಕು. ಕುದಿ ಬಂದ ನಂತರ ನಾವು ರೈಸ್ ಸೇರಿಸ್ಕೊಳ್ಳೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಒಂದು 10 ಮಿನಿಟ್ಸ್ ಅಲ್ಲಿ ಆಗ್ಬಿಡುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಮಾರ್ನಿಂಗ್ ಟಿಫನ್ ಕೂಡ ಅಷ್ಟೇನೆ. ಇವಾಗ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂತ ಇದ್ದೀನಿ. ಗರಂ ಮಸಾಲ ಇಲ್ಲ ಅಂದ್ರೂ ನಡೆಯುತ್ತೆ. ಹೋಲ್ ಗರಂ ಮಸಾಲ ಹಾಕಿದ್ದೀವಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಿ, ಚೆನ್ನಾಗೇ ಇರುತ್ತೆ. ಹಾಕಿದ್ರು ಪರವಾಗಿಲ್ಲ, ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ. ಇವಾಗ ಕುದೀತಾ ಇದೆ, ರೈಸ್ ಸೇರಿಸ್ಕೊಂತ ಇದ್ದೀನಿ. ನೋಡಿ ರೈಸ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ಪ್ರೆಷರ್ ಅಲ್ಲಿ ಇನ್ನು 50% ಬೆಂದ್ಬಿಡುತ್ತೆ. ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಓಪನ್ ಅಲ್ಲಿ ಬಾಯ್ಲ್ ಆಗಕ್ ಬಿಡೋಣ. ಕುದಿ ಬರ್ಲಿ. ಇವಾಗ ರೈಸು ತಣ್ಣಗಿರೋ ವಾಟರ್ ಇಟ್ಟಿದ್ವಲ್ವಾ, ಇವಾಗ ಸ್ವಲ್ಪ ಕುದಿ ಬರೋಕ್ಕೆ 1-2-3 ಮಿನಿಟ್ಸ್ ಆಗುತ್ತೆ. ನೋಡಿ ಎಲ್ಲ ನೀಟಾಗಿ ಕುದಿ ಬಂದು ಮೇಲ್ ಕಾಣ್ತಾ ಇದೆ ರೈಸನ್ನು ಮತ್ತೆ ಅವರೆಕಾಳು. ಇವಾಗ ಕುಕ್ಕರ್ನಲ್ಲಿ ಲಾಕ್ ಮಾಡಿ 2 ವಿಷಲ್ ಬಂದ್ರೆ ಸಾಕು. ಆಫ್ ಮಾಡ್ಕೊಂಡ್ ಬಿಡೋಣ. 2 ವಿಷಲ್ ಬಂದ ನಂತರ ವಿಷಲ್ ಬರ್ತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ. 2 ವಿಷಲ್ ಬಂದು ಆಫ್ ಆಗಿ ಪ್ರೆಷರ್ ಎಲ್ಲ ರಿಲೀಸ್ ಆಗಿದೆ. ಇವಾಗ ಓಪನ್ ಮಾಡಿ ಸಖತ್ತಾಗಿ ಬಂದಿದೆ ಬಾತ್. ಇವಾಗ ಮಿಕ್ಸ್ ಮಾಡಬೇಕು. ಮೇಲ್ಗಡೆ ಎಲ್ಲ ಮಸಾಲೆ ನಿಂತಿರುತ್ತೆ, ಕೆಳಗಡೆ ರೈಸ್ ಇರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ. ಕರ್ಡ್ ರೈತ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗೇನು ತಿನ್ಬೋದು, ಇನ್ನೂ ಟೇಸ್ಟ್ ಇರುತ್ತೆ. ಕರ್ಡ್ ರೈತ ಪಕ್ಕದಲ್ಲಿ ಇಟ್ಕೊಂಡು ಸೌತೆಕಾಯಿ ಎಲ್ಲ ಇಟ್ಕೊಂಡು ತಿಂತಾ ಇದೆ. ನೋಡಿ ನಾನು ಬೌಲಿಗೆ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ ರೈಸು, ಟೇಸ್ಟಿಯಾಗಿ ಕೂಡ ಇದೆ. ನೀವು ಮಾಡಿ ನೋಡಿಪ್ಪ. ಈಗ ಇನ್ನೇನು ಸೀಸನ್ನು ಮುಗಿತಾ ಬಂದಿದೆ. ಫ್ರೆಶ್ ಅವರೆಕಾಳು ಹಾಕಿ ಮಾಡಿ ನೋಡಿ ನೀವು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ಒಳ್ಳೊಳ್ಳೆ ರೆಸಿಪಿಗಳು ನನ್ನ ಚಾನಲಿಂದ ಬರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದೊಂದ್ಸರಿ ಕಮೆಂಟ್ ಮಾಡಿದಾಗಲೂ ನನಗೆ ಖುಷಿ ಆಗುತ್ತೆ. ನಾನು ರಿಪ್ಲೈ ಮಾಡ್ತೀನಿ. ಯಾರಿಗೂ ರಿಪ್ಲೈ ಮಾಡ್ತೀರಾ ಇಲ್ಲ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಆಯಿತಾ. ನೀವು ಮಾಡಿ ನೋಡಿ. ಈ ಸೀಸನಲ್ಲಿ ಅವರೆಕಾಳು ಬಾತ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.